ದೀಪ ಬೆಳಗುವುದು ಜ್ಞಾನ ಸಮುದ್ರ ಆಗಲು ಅಜ್ಞಾನದಿಂದ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಕೊಟ್ಟ ದೈವಿ ಅನುಗ್ರಹ ತರುತ್ತದೆ. ದೀಪ ಪ್ರಜ್ವಲಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆ ಹೊಡೆಯಿರಿ. ಮಕ್ಕಳು ಸಂಗೀತನಾದ ಸಾಹಿತ್ಯ ಮಾಧ್ಯಮದ ಜ್ಞಾನದ ವಿಕಾಸ ಇವರುಗಳೆಲ್ಲರ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ. ಸ್ವಾಗತ ಭಾಷಣ ಶ್ರೀಮತಿ ಲತಾ ಜಗದೀಶ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಫೇಸ್ಬುಕ್ ರಚನಾ ಗುಂಪಿನ ಸಂಸ್ಥಾಪಕ ನಿರ್ವಾಹಕಿ. ನಮ್ಮ ರಚನಾ ಗುಂಪಿನಲ್ಲಿ ಅವಾಗವಾಗ ನಾವು ಏನಾದರೂ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯೋಚನೆ ಮಾಡುವಾಗ ಸಾಮಾನ್ಯವಾಗಿ ನಮ್ಮ ಸಮೂಹದ ಗುಂಪುಗಳಲ್ಲೆಲ್ಲ ದಾಸರಪದ, ಭಕ್ತಿಗೀತೆಗಳು, ವಚನಗಳು ಎಲ್ಲ ಹಾಡ್ತಾ ಇರ್ತಾರೆ. ಆದ್ರೆ ಬಹಳಷ್ಟು ಜನ ಯಾರಿಗೂ ಅಷ್ಟೊಂದು ಪ್ರಚಲಿತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಪ್ರಚಲಿತ ಇರಲ್ಲ. ಅಂಥವ್ರುಗಳನ್ನ ಕಾರ್ಯಕ್ರಮ ಮಾಡಿದ್ರೆ ಅವರು ಎಲ್ಲ ದೇವರ ಅನುಗ್ರಹ ಪಡ್ಕೊಂಡಿರೋಂಥವರು. ಅಂಥವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಂಗೆ ಬಹಳ ದಿವಸದಿಂದ ಆಸೆ ಇತ್ತು. ಹಾಗಾಗಿ ನಮ್ಮ ಗುಂಪಲ್ಲಿ ಏನಾಗುತ್ತೆ, ಪ್ರತಿನಿತ್ಯ ಒಂದೊಂದು ಥೀಮ್ ಇರುತ್ತೆ. ಭಾನುವಾರ ಒಂದು ದಿವಸ ಫ್ರೀ ಇತ್ತು. ಕಳೆದ ವರ್ಷ ಮೇ ತಿಂಗಳಲ್ಲಿ ಯಾಕೆ ಈ ಥರದ್ದು ಒಂದು ಹೊಸ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ಒಂದು ಹೊಸ ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡೋಣ. ಗುಂಪಲ್ಲೆಲ್ಲ ತುಂಬಾ ಜನ ಹಾಡ್ತಾರೆ, ಆದರೆ ಅವ್ರಿಗೆಲ್ಲ ಒಂದು ಚಿತ್ರ, ಒಂದು ಕಾನ್ಸರ್ಟ್, ಅದಕ್ಕೆ ಒಂದು ಹೊಸ ಪದ ಏನು ಅಂದ್ರೆ ಚೇಂಬರ್ ಕಾನ್ಸರ್ಟ್ ಅಂತ ಕರೀತಾರೆ. ಆ ತರದ ಒಂದು ಕಾನ್ಸರ್ಟ್ ಮಾಡ್ಬೇಕು ಅಂತ ಆಸೆ ಬಂತು, ತಕ್ಕಮಟ್ಟಿಗೆ ಹಾಡನ್ನು ಕೊಟ್ಟು ಅಂತ. ಹಾಗಾಗಿ ಕಳೆದ ವರ್ಷ ಮೇ ತಿಂಗಳಿಂದ ತಿಂಗಳ ವಿಶೇಷ, ಅದಕ್ಕೊಂದು ಹೆಸರು ಕೊಡ್ಬೇಕಲ್ಲ, ಅದಕ್ಕೆ ತಿಂಗಳ ವಿಶೇಷ ಭಕ್ತ ಶಿರೋಮಣಿಯಿಂದ ಹೆಸರನ್ನ ಕೊಡ್ಕೊಂಡು ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರ ಆನ್ಲೈನ್ ಅಲ್ಲಿ ಹಾಕ್ತಾ ಇದ್ವಿ. ತಿಂಗಳಲ್ಲಿ ಒಂದು ದಿವಸ ಈ ತರದ ಕಾನ್ಸರ್ಟ್. ಅದರಲ್ಲಿ ನಾವು ಮೊಟ್ಟ ಮೊದಲಿಗೆ ಭದ್ರಾಚಲ ರಾಮದಾಸರು, ಅಣ್ಣಮಾಚಾರ್ಯರು, ಕೈವಾರ ತಾತಯ್ಯ ರಮಣ ಮಹರ್ಷಿಗಳು, ಭದ್ರಗಿರಿ ಕೇಶವದಾಸರು, ಹೊನ್ನಪ್ಪ ಭಾಗವತರು, ತುಳಸಿದಾಸರು, ಸಂತ ತುಕಾರಾಮ್ ಅವರು, ಆನಂತರ ಮೀರಾಬಾಯಿ ಅವರದಾಯ್ತು ಫೆಬ್ರವರಿನಲ್ಲಿ. ಹಾಗಾಗಿ ನನಗೆ ಈ ಸಂಗೀತ ದಿಗ್ಗಜರು ಅಂದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳೆಲ್ಲ ಇವತ್ತು ಹಾಡುವ ಸೌಭಾಗ್ಯ ನಮ್ಮದೆಲ್ಲ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನನಗೆ ಆಕ್ಚುಲಿ ಶ್ರೀಮತಿ ಕಲ್ಪನಾ ಪ್ರಸಾದ್ ಅವರು ಕಳೆದ ಒಂದೂವರೆ ವರ್ಷದಿಂದ ಪರಿಚಯ. ಈ ಕಾರ್ಯಕ್ರಮ ಮಾಡುವಾಗ ನೀವು ಒಂದು ತಿಂಗಳಲ್ಲಿ ಹಾಡಿದಾಗ
ನನಗೆ ಸ್ವಾತಿ ತಿರುನಾಳ ಅವರು ಫಸ್ಟ್ ನೆನಪು ಅವ್ರದ್ದು ಹಾಡಿದಾಗ ಅವ್ರಂದ್ರೆ ಫೆಬ್ರವರಿ ಮಾರ್ಚಲ್ಲಿ ಜಯಂತಿ ಬರುತ್ತೆ, ಅವಾಗ ಮಾಡೋಣ, ಆಮೇಲೆ ಅದನ್ನ ನಮ್ಮ ಮನೆಯಲ್ಲೇ ಮಾಡೋಣ ಅನ್ನೋದು ಅವ್ರಿಗೊಂದು ಆಸೆ ಇತ್ತು. ಹಾಗಾಗಿ ಆ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದಕ್ಕೆ ಸಹಕಾರ ನೀಡಿದಂತಹ ಶ್ರೀಮತಿ ಕಲ್ಪನಾ ಪ್ರಸಾದ್ ಸಹೋದರಿಯರಿಗೆ ಧನ್ಯವಾದಗಳು. ಶ್ರೀಮತಿ ಕಲ್ಪನಾ ಪ್ರಸಾದ್ ಅವರು ನಮ್ಮ ಫೇಸ್ಬುಕ್ ಅವ್ರಿಗೆ ತಿಳಿ ಅಂತ ಹೇಳ್ತಾ ಇದ್ವಿ. ಹಿಂದೆ ಮೈಸೂರು ಬ್ರದರ್ಸ್ ಅಂತ ಇದ್ರು. ಆಕ್ಚುಲಿ ನಾನು ಸುಮಾರು ಜನದ ಕಾನ್ಸರ್ಟ್ ಎಲ್ಲ ನೋಡಿದ್ದೀನಿ, ನಮ್ಮಮ್ಮ ಕರ್ಕೊಂಡು ಹೋಗೋರು. ಆದ್ರೆ ಅವ್ರದ್ದು ನೋಡಿಲ್ಲ, ಯಾಕೆ ನೋಡಿದ್ರು ನನಗೆ ಗೊತ್ತಿಲ್ಲ, ಕೇಳಿರ್ಲಿಲ್ಲ. ಇವರಿಂದ ಪರಿಚಯ ಆಯ್ತು. ಅವರ ಸುಪುತ್ರಿಯರು ಶ್ರೀಮತಿ ಕಲ್ಪನಾ ಪ್ರಸಾದ್ ಹಾಗೂ ಶ್ರೀಮತಿ ಅನುರಾಧ ಆನಂದ್ ಅವರು. ಅವ್ರ ಪರಿಚಯ ಆಗಿದ್ದು ನಮ್ಮ ಸೌಭಾಗ್ಯ. ಆಮೇಲೆ ನಮ್ಮ ಬ್ಯಾನರ್ ನಲ್ಲಿ ಭಜನಾ ಗುಂಪು ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮುತ್ತುಸ್ವಾಮಿ ಕ್ಷೇತ್ರದನ್ನ ಆಕ್ಚುಲಿ ಗೂಗಲ್ ಇಂದ ತಗೊಂಡ್ವಿ. ಆಮೇಲೆ ಇದು ಗೊತ್ತಾಯ್ತು, ನಮ್ಮ ಕಲ್ಪನಾ ಪ್ರಸಾದ್ ಅವ್ರ ತಂದೆಯವರು ಪೇಂಟ್ ಮಾಡಿರುವಂತಹ ಫೋಟೋ ಅದು. ಅದನ್ನೇ ನಾವು ಅದು ಕೂಡ ಪೇಂಟಿಂಗ್. ಇವತ್ತು ಮುತ್ತುಸ್ವಾಮಿ ದೀಕ್ಷಿತ್ ಅವ್ರ ಜಯಂತಿ ಕೂಡ ಆಗಿದೆ, ಮತ್ತೆ ಇವತ್ತು ಮಹಿಳಾ ದಿನಾಚರಣೆ ಕೂಡ. ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳು ಒಟ್ಟಿಗೆ ಸೇರಿ ಬಹಳ ಸಂಭ್ರಮದಿಂದ ಇಷ್ಟು ಜನ ಸೇರಿದೀವಲ್ಲ, ಅದೇ ಒಂದು ಸಂತೋಷ. ಸ್ವಾಗತ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಭಜನಾ ಗುಂಪಿನವರು ಎಲ್ಲ ಬಂದಿದ್ದಾರೆ. ನನ್ನ ವೈಯಕ್ತಿಕ ಭಜನಾ ಗುಂಪು ಶ್ರೀ ಮಾತಾ ಮಠ ಕಲಾವಂತ ಅಂತ ಅವರು ಎಲ್ಲ ಬಂದಿದ್ದಾರೆ. ಆದರಣೀಯ ಗುರುವರ್ಯರೇ, ಸಂಗೀತ ಮತ್ತು ಈ ಪುಣ್ಯ ವೇದಿಕೆಯಿಂದ ಶೋಭಿಸುವ ಸರ್ವ ಮಹಿಳಾ ಶಕ್ತಿಗೆ ನಿಮಗೆಲ್ಲರಿಗೂ ನಾದಶ್ರೀ ಮತ್ತು ಫೇಸ್ಬುಕ್ ಭಜನಾ ಗುಂಪಿನ ಸಂಗೀತ ಶಾಲೆಯ ಆವರಣದಲ್ಲಿ ಸೌಮ್ಯವಾಗಿ ಅರಿಯುತ್ತಿದೆ. ಕಾರಣ ಸಂಗೀತ ಲೋಕದ ದಿವ್ಯ ನಕ್ಷತ್ರರಾದ ವಾಗ್ಗೇಯಕಾರ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ಜನ್ಮ ಸ್ಮರಣೋತ್ಸವ ಹಾಗೂ ಸೃಷ್ಟಿಯ ಶಕ್ತಿ ಸಂವೇದನೆ ಮತ್ತು ಸಂಸ್ಕೃತಿಯ ಪ್ರತೀಕವಾದ ಮಹಿಳಾ ದಿನಾಚರಣೆ, ಈ ಎರಡು ಮಹತ್ವದ ಆಚರಣೆಗಳು ಇಂದು ಒಂದೇ ವೇದಿಕೆಯಲ್ಲಿ ಸುಂದರವಾದ ಸಂಗಮವನ್ನ ಪಡೆದಿದೆ. ನಾದಸಿರಿ ಸಂಗೀತ ಶಾಲೆಯು ಅನೇಕ ಮಹಿಳಾ ಸಾಧಕರನ್ನ ರೂಪಿಸಿರುವುದು ನಮಗೆ ವಿಶೇಷ ಹೆಮ್ಮೆಯ ವಿಷಯ. ಇಂತಹ ಅರ್ಥಪೂರ್ಣ ಸಾಂಸ್ಕೃತಿಕ ಸಮಾರಂಭಕ್ಕೆ ನಿಮ್ಮ ಅಮೂಲ್ಯ ಸಮಯವನ್ನ ಸಮರ್ಪಿಸಿ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ, ಕಲಾವಿದರಿಗೆ, ಕಲಾ ಸಾಧಕರುಗಳಿಗೆ ಮತ್ತು ಶ್ರೋತೃಗಳಿಗೆ ನಾದಸಿರಿ ಸಂಗೀತ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಸಂಗೀತದ ಮೂಲಕ ಮನಸ್ಸನ್ನು ಪರಿಶುದ್ಧಗೊಳಿಸಿ ಮಹಿಳಾ ಶಕ್ತಿಗೆ ಗೌರವ ಸಲ್ಲಿಸಿ ಮಹಾನ್ ಸಂಗೀತ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಸಾರುವ ಪ್ರೇರಣೆಯಾಗಲಿ ಎಂದು ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಸ್ವಾಗತ ಭಾಷಣವನ್ನ ಇಲ್ಲಿ ವಿರಮಿಸುತ್ತೇನೆ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮುತ್ತುಸ್ವಾಮಿ ದೀಕ್ಷಿತರ ಕಿರು ಪರಿಚಯ ಶ್ರೀಮತಿ ಮತ್ತು ಉಮಾ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು. ಎಲ್ಲರೂ ಕಾಫಿ ಆಯಿತು. ಅವರು ತಮ್ಮನ್ನು ವೈದಿಕ ಗಾಯಕ ಎಂದು ಕರೆದುಕೊಂಡರು. ವೀಣೆ ನುಡಿಸುತ್ತಾ ಹಾಡುವವರು. ಈ ವರ್ಷ ದೀಕ್ಷಿತರ 250ನೇ ವಾರ್ಷಿಕೋತ್ಸವ. ಅವರ ಜನಪ್ರಿಯ ಸಂಯೋಜನೆಗಳಾದ ವಾತಾಪಿ ಗಣಪತಿ, ಶ್ರೀ ಸರಸ್ವತಿ ಮತ್ತು ಕಮಲಾಂಬಂ ಭಜರೆ ಮತ್ತು ಮಾಡಿಕೊಂಡರು. ಈಗ ನಮ್ಮ ನಾದಸಿರಿ ಮಕ್ಕಳ ತಂಡದಿಂದ ದೀಕ್ಷಿತರ ಕೃತಿಯನ್ನು ಹಾಡುತ್ತಾರೆ. Tina
ಧನ್ಯವಾದಗಳು. ಎಲ್ಲರೂ ಉದಾಹರಣೆಗೆ ಒಂದು ಸಫಾಯ ಪರಿಚಯ ಮುತ್ತುಸ್ವಾಮಿ ದೀಕ್ಷಿತರಿಗೆ ಪರಿಚಯ ಉಮಾ. ಸ್ವಾಮಿ ದೀಕ್ಷಿತರ ಮೂಲ ಹೆಸರು ಮುತ್ತುಕುಮಾರ್ ಸ್ವಾಮಿ ದೀಕ್ಷಿತ. ಇದನ್ನ ಸ್ವಲ್ಪ ಹಿಂಗಿಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ನೀಡಿದ ಗುರುಗಳು ಮತ್ತು ನಂತರ ಅವರನ್ನು ಬನಾರಸ್ಗೆ ಕರೆದೊಯ್ದರು. ಯೋಗಿಗಳು ಅವರನ್ನು ಶ್ರೀ ವಿದ್ಯಾಪಂಥಕ್ಕೆ ದೀಕ್ಷೆ ನೀಡಿದರು. ಅವರು ತಮ್ಮ ಕಥೆಗಳನ್ನು ಹಮೀರ್ ಕಲ್ಯಾಣಿ, ಬಿಜಾವೃತ್ತಿ ಮತ್ತು ಯಮುನಾ ಕಲ್ಯಾಣಿಯಂತಹ ರಾಗಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸಿದರು. ಯೋಗಿ ನಿಧನರಾದ ನಂತರ ಅವರು ಸ್ನಾನದ ಸಮಯದಲ್ಲಿ ಗಂಗಾ ನದಿಯಿಂದ ಅದ್ಭುತವಾಗಿ ಕ್ರೀಡೆಯನ್ನು ಹೊರತಂದರು. ಅದು ರಾಮ ಎಂಬ ಹೆಸರನ್ನು ಕೆತ್ತಲಾದ ವಿಶಿಷ್ಟ ವಾದ್ಯವಾಗಿತ್ತು. ದಂತಕಥೆಯ ಪ್ರಕಾರ ದೀಕ್ಷಿತರು ತಮಿಳುನಾಡಿನ ತಿರುತ್ತಣಿ ಎಂಬ ಪಟ್ಟಣದಲ್ಲಿದ್ದಾಗ ಭಗವಾನ್ ಸುಬ್ರಹ್ಮಣ್ಯನು ಬುದ್ಧನ ವೇಷದಲ್ಲಿ ಬಂದು ಅವನ ಬಾಯಿಯಲ್ಲಿ ಸಕ್ಕರೆ ಮಿಠಾಯಿಯನ್ನು ಇಟ್ಟು ಹಾಡಲು ಆಜ್ಞಾಪಿಸಿದರು. ಆ ವ್ಯಕ್ತಿ ದೇವಾಲಯದ ಗರ್ಭಗುಡಿಯಲ್ಲಿ ಕಣ್ಮೆರೆಯಾದನು. ಅದು ಬೇರೆ ಯಾರೂ ಅಲ್ಲ, ತನಗೆ ಆಶೀರ್ವಾದ ಮಾಡಲು ಬಂದ ಸ್ವಾಮಿಯೇ ಎಂದು ಗುರುತಿಸಿದರು ದೀಕ್ಷಿತರು. ಭಗವಂತನ ಮೇಲಿನ ಭಕ್ತಿಯಿಂದ ತನ್ನ ಮೊದಲ ಸಂಯೋಜನೆಯಾದ ಶ್ರೀನಾಥಾದಿ ಗುರುಗುಹೋ ಜಯತಿ ಎಂದು ಹಾಡಲು ಪ್ರಾರಂಭಿಸಿದರು. ಅವರು ತಮ್ಮ ಎಲ್ಲಾ ಸಂಯೋಜನೆಗಳಲ್ಲಿ ಗುರುಗುಹ ಸುಬ್ರಹ್ಮಣ್ಯನ ಮುದ್ರೆಯನ್ನು ಅಳವಡಿಸಿಕೊಂಡರು. ಅವರು 8 ಗುರುಗುಹ ವಿಭಕ್ತಿ ಕೃತಿಗಳನ್ನು ರಚಿಸಿದರು. ಕಮಲಾಂಬ ನವಾಭರಣ ಕೃತಿಗಳನ್ನು ತಿರುವರೂರಿನ ಕಮಲಾಂಬಿಕೆ ದೇವಿಗೆ ಸಮರ್ಪಿತವಾದ ದೀಕ್ಷಿತರು ಅವರ ಶ್ರೇಷ್ಠ ಕೃತಿ ಎಂದು ಕರೆಯಬಹುದು. ಈಗ ನೀವು ಕೇಳುವ ಸೌರವ್ಯೂಹದ 9 ಕಣಗಳಿಗೆ ಸಮರ್ಪಿತವಾದ 9 ಸಂಯೋಜನೆಗಳ ಗುಂಪಾದ ನವಗ್ರಹ ಕೃತಿಗಳು ಜ್ಯೋತಿಷ್ಯ ವಿಜ್ಞಾನದಲ್ಲಿ ದೀಕ್ಷಿತರ ಅವರ ಜ್ಞಾನದ ಆಳವನ್ನು ಪ್ರತಿಬಿಂಬಿಸುತ್ತದೆ. ಮಳೆಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾ ಅಮೃತವರ್ಷಿಣಿ ರಾಗದಲ್ಲಿ ಆನಂದಾಮೃತ ಕರ್ಷಿಣಿ ಎಂಬ ಕೃತಿಯನ್ನು ರಚಿಸಿದರು. ಶಂಕರಾಭರಣ ರಾಗದಲ್ಲಿ ಹೊಂದಿಸಲಾದ ತಮ್ಮ ಹೊಸ ಸಂಯೋಜನೆ ಅಕ್ಷಯಲಿಂಗ ವಿಭು ಹಾಡಿದರು. ಹಾಡಿದ ಪರಾಕಾಷ್ಠೆಯಲ್ಲಿ ದೇವಾಲಯದ ಬಾಗಿಲುಗಳು ಅದ್ಭುತವಾಗಿ ತೆರೆದುಕೊಂಡರು. ದೀಪಾವಳಿಯ ದಿನ ದೀಕ್ಷಿತರು ತಮ್ಮ ಶಿಷ್ಯರಿಗೆ ತಮ್ಮ ರಚನೆಗಳಲ್ಲಿ ಒಂದಾದ ಮೀನಾಕ್ಷಿ ವೇಣುದಂ ಅನ್ನು ಗಮಕ ಕ್ರಿಯಾ ರಾಗದಲ್ಲಿ ಹಾಡಲು ಕೇಳಿಕೊಂಡರು. ಅವರು ಶಾಂತವಾಗಿ ಕುಳಿತು ಕೇಳುತ್ತಾ ಮತ್ತು ಧ್ಯಾನ ಮಾಡುತ್ತಾ ಚರಣದ ಮೀನಾಲೋಚನಿ ಪಾರ್ಶ್ವವಿರೋಚನಿ ತಾಳನ್ನು ಹಾಡುತ್ತಿರುವಾಗ ಅವರು ಹೇಳಿದರು, ಸಂಗೀತದ ವಿದ್ಯಾರ್ಥಿಗಳಾದ ನಾವು ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು. ದೀಕ್ಷಿತರು ಮತ್ತು ಅವರ ಸಂಯೋಜನೆಗಳು ಎಂದಿನಂತೆ ಪ್ರಕಾಶಮಾನವಾಗಿ ಬೆಳಗುವುದು ನಮ್ಮ ಕರ್ತವ್ಯ. ಈಗ ನಮ್ಮ ಮುಖ್ಯ ಅತಿಥಿ ಶಾಂತಕರಿದ್ದಾರೆ. ಮುಂದಿನ ಕಾರ್ಯಕ್ರಮ ನಮ್ಮ ಗೆಳತಿಯರಿಂದ ಶಾಂತಕುಮಾರಿ ಅವರಿಗೆ ಸ್ವಾಗತ. ಮುಂದಿನ ಕಾರ್ಯಕ್ರಮ ನಮ್ಮ ಗೆಳತಿಯರಿಂದ ಮುತ್ತುಸ್ವಾಮಿ ಸೀರಿಯಲ್ ಮಕ್ಕಳಿಂದ ಮುತ್ತುಸ್ವಾಮಿ ದೀಕ್ಷಿತರ ಹಾಡು. Sa
ಪ್ರಸಾದ್ ಮೇಡಮ್ ಇಂದ ಕಿರುಕಾಣಿಕೆ ನೀವು ಫೋಟೋ ಲತಾ ಮೇಡಮ್ ಇಂದ ಆಮೇಲೆ ಸರ್ಟಿಫಿಕೇಟ್ ತೆಗಿಲ್ಲ ಮೇಡಮ್ ಆ ಕಡೆಯಿಂದ ಸೆಕೆಂಡ್ ಕ್ಲಾಸ್ ಆ ಸೈಡಿಂದ ಮುಖ ಆ ಕಡೆಯಿಂದ ಎಲ್ಲಿ ನಿಧಾನಕ್ಕೆ ಇದು ತೋರಿಸುವ ಸರ್ ಚಿಕ್ಕ ಹಾಕೋ ಬಗ್ಗು ಇದೆಯಾ ಕೊಟ್ಟಿದೆ ಕೊಡಿ ಕೊಟ್ಕೊ ಅವಳು ಹೊರಟೋಗ್ತಾಳೆ ಅದಕ್ಕೆ ಅವಳು ಕೊಡಿಸ್ತಾಳೆ ಸರ್ಟಿಫಿಕೇಟ್ಸ್ ಕೊಡಿಸಿ ಹಾಂ ಕೊಡಿಸಿ
ಅವಳು 12 ಗಂಟೆಗೆ ಹೊರಟೋಗ್ತಾಳಂತೆ, ಅದಕ್ಕೆ ಅವಳನ್ನೇ ಮೇಡಮ್ ಈ ಕಡೆಯಿಂದ ತಿರುಗಿ ಕಲ್ಪನಾ ಕೊಡುವಾಗ ಆ ಕಡೆ. ನೀವು ಆ ಕಡೆ ಪದ್ಮ ಕೊಡುಪ ವಿಡಿಯೋ ಆ ಕಡೆ ಹೋಗಿ ಕೊಡಿ ಹೋಗ್ಲಿ ಹಾಗೆ ಹಾಗೆ ಇಟ್ಕೊ ಅದು ಬೇಕು ಕೊಡು. ಯಾವುದೋ ಮಗು ಕೊಟ್ಟಿಲ್ಲ ಬನ್ನಿ ಮೇಡಮ್. ಮಕ್ಕಳಿಗೆ ನೀವು ಮೇಡಮ್ ಜಾಗ ಬಿಡ್ಬೇಕು, ಎಲ್ಲರೂ ಜಾಗ ಬಿಡ್ಬೇಕು. ನಾವು ನಿಂತ್ಕೊಂಡು ಫೋಟೋ ಅದನ್ನೇನೋ ಉಳಿಸುವಂತ ಮಕ್ಕಳಾಗ್ತೀರಾ ಅನ್ನುವಂತ ಭರವಸೆಯನ್ನ ಮೂಡಿಸಿದ್ದೀರಾ. ಕಾರ್ಯಕ್ರಮ ಮುಗಿಯೋವರೆಗೂ ಇರಿ. ನಿಮಗೆ ಮತ್ತೊಂದು ಕಾಣಿಕೆಯನ್ನು ನಾವು ಕೊಡ್ಲೇಬೇಕು. ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲರೂ ಇರಿ. ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನೀವು ಪ್ರಯತ್ನ ಮಾಡಿರುವುದು ತುಂಬಾ ಖುಷಿ. ಅದಕ್ಕೆ ನಿಮಗೆ ಕೊಡ್ಬೇಕಾಗಿದೆ. ಆ ಕಡೆನೆ ಬಂದ್ಬಿಡಿ. ನಿಂಗೆ 2 ಬಂತಪ್ಪ. ಒಂದು ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊ. 1 ನಿಮಿಷ ಕೂತ್ಕೊಳ್ಳಿ. ವೈಡ್ ಹಾಕೋ ಮೇಡಮ್, 1 ನಿಮಿಷ ಕೂತ್ಕೊಳ್ಳಿ ಹಂಗೆ. ನೋಡಿ ನಗು ನಗು ನಗು. ಅನೇಕ ಸಮಾಜಕ್ಕೆ ಕಾರ್ಯ ನಿರ್ವಹಿಸಿದ್ದಾರೆ. 2016ರಲ್ಲಿ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಮಹಿಳಾ ಮೇಯರ್ ಆಗಿ ನೇಮಿಸಿಕೊಂಡು ನಂತರ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಸ್ಪತ್ರೆ, ಪ್ರೌಢಶಾಲೆ ನಿರ್ಮಾಣ ಮಾಡಿದ ಮುಂತಾದ ಕಾರ್ಯ ನಿರ್ಮಾಣ ಮಾಡಿದ್ದರಲ್ಲಿ ನಾವು ಇಂದು ಅವರ ಸ್ಮರಿಸಲೇಬೇಕಾಗಿ ಮತ್ತು ಅವರ ಒಳ್ಳೆಯ ಅಪಾರವಾಗಿ 2 ಮಾತುಗಳನ್ನು ಮುಗಿಸುತ್ತೇನೆ. ಮೊದಲಿಗೆ ಸನ್ಮಾನ ಶ್ರೀಮತಿ ಕಲ್ಪನಾ ಮತ್ತು ಪ್ರಸಾದ್ ಅವರಿಂದ. ಮಾದರಿಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು ಶಾಂತಕುಮಾರಿಯವರು ಕಿರಿಶ ಪರಿಚಯ ಮಾಡಿಕೊಂಡ ಶ್ರೀಮತಿ ಮೋನ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ವರ್ಲ್ಡ್ಸ್ ಫಸ್ಟ್ ವುಮೆನ್ ಅಪ್ಡೇಟ್ ಅಲ್ಲ, ಅವರ ಆಶೀರ್ವಾದ ಎಷ್ಟು ಮೇಡಮ್. ವಿಡಿಯೋ ಮಾಡ್ತೀನಿ, ಎಲ್ಲರನ್ನೂ ಮಾಡ್ತಾ ಇದ್ದೀನಿ.
Bluetooth device is connected. ಇಲ್ಲಿರುವಂತ ಎಲ್ಲ ಸ್ತ್ರೀ ಶಕ್ತಿ ಮನಸ್ಸುಗಳಿಗೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಇವತ್ತು ಕಲ್ಪನಾ ಮೇಡಮ್ ಅವ್ರ ಮನೆಗೆ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಬರ್ಬೇಕು ಅವರನ್ನ ಸಂಗೀತ ಆಡೋದು ಕೇಳಬೇಕು ಮತ್ತೆ ಕಲ್ಸ್ಕೊಳ್ಳೋ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತು ತುಂಬಾ ಚೆನ್ನಾಗಿದೆ ಅನ್ಕೊಂತಾ ಇದ್ದೆ, ಆದ್ರೆ ಅದಕ್ಕೆ ಒಂದು ಗಳಿಗೆ ಕೂಡ ಬಂದಿರಲಿಲ್ಲ. ಸುಮಾರು 20 ದಿನದ ಮುಂಚೆ ಹೇಳಿದಾಗ ಅವರು ಕಾರ್ಯಕ್ರಮ ಬರ್ಬೇಕು ಅಂತ ನನಗೆ ಯಾವ ಪ್ರೋಗ್ರಾಮು ಇಲ್ಲ, ಅವ್ರು ದುಡ್ಡೇ ಇತ್ತಲ್ಲ ಅಂತ ಖುಷಿಯಾಗಿದೆ. ಆ ನಂತರದಲ್ಲಿ ಇವತ್ತು ಹೆಚ್ಚಿಗೆ ಒಂದು 10 ಕಾರ್ಯಕ್ರಮ ಎಲ್ಲ ಲೇಡೀಸ್ ಫಂಕ್ಷನ್ಸ್ ಮತ್ತೆ ನಮ್ಮ MLA ಅವರು ಒಂದು ಭದ್ರಕಾಳಿ ದೇವಸ್ಥಾನ ಕಟ್ಕೊಟ್ರು. ಆ ದೇವಸ್ಥಾನ ಇನಾಗ್ರೇಷನ್ ಬಂದಿದ್ದಾರೆ ಫೋನ್ ಕಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಒಂದು ಕಲ್ಪನಾ ಮೇಡಮ್ ಮತ್ತೆ ನಮ್ಮ ಶ್ರುತಿ ಇವೆಲ್ಲ ಸುಮಾರು ಜನ ಉದ್ಘಾಟನೆ ಬಂದಿದ್ದಾರೆ. ಅವ್ರು ಬಂದ್ ಕಾರ್ಯಕ್ರಮ ಕರೆದ್ರು. ನಾನು 10 ಗಂಟೆಗೆ ಬಂದು 10:30 ಬರ್ತೀನಿ. ನಮ್ಮನೇದೇ ಒಂದು ಗೃಹಪ್ರವೇಶ ಇದೆ ನಮ್ಮ ಮೈದನ ಮಾಡಿ ಅಲ್ಲಿ ಇತ್ತು ಒಂದು ಅರ್ಧ ಗಂಟೆ ಬರ್ತೀನಿ. ಯಾಕಂದ್ರೆ ರಾಜಕಾರಣಿಗಳು ಹೆಂಗಾದ್ರೂ ಬಯಸ್ಕೊಳ್ಳೋ ತಪ್ಕೊಳ್ಳಲ್ಲ, ಎಲ್ಲಾದ್ರೂ ಸರಿ ಒಂದು 5 ನಿಮಿಷ ಹೋಗಿ ಬರ್ಬೇಕಾಗುತ್ತೆ. ಇಲ್ಲಾಂದ್ರೆ ಬೇರೆ ತರನೇ ಮಾತಾಡ್ತಾರೆ ಅಂತ ಹೇಳಿದೆ ಕಲ್ಪನಾ ಮೇಡಮ್ ಅವ್ರಿಗೆ. ಇವ್ರು ಬಂದಿದ್ರು ನಮ್ಮ ಜ್ಯೋತಿ ಒಂದ್ ಸ್ವಲ್ಪ ಲೇಟ್ ಆಗ್ತೀನಿ ಎಣ್ಣೆ ಬಂದು ದಾಕ್ಷಕ್ಕೆ ಬಂದ್ರು. ಬರ್ಬೇಕು ಹೋಗ್ತೀರಾ ಮೇಡಮ್ ಬರ್ಬೇಕು ಅಂತ ಹೇಳಿ ಸ್ವಲ್ಪ ಲೇಟ್ ಆಗಿ ಬಂದಿನಿ, ಬೇಗ ಬಂದು ಕಳ್ಸ್ಕೊಡಿ ಅಂತ ಹೇಳಿದೆ. ಇದರ ಕಾರ್ಯಕ್ರಮದಲ್ಲಿ ನನಗೆ ಫುಲ್ ಡೇ ಇರ್ಬೇಕು ಅಂತ ಆಸೆ. ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಹೋಗ್ಬೇಕಾಗುತ್ತೆ. ಇವತ್ತು ನಿಜವಾಗ್ಲೂ ಇದೊಂಥರ ವಿನೂತನವಾದಂತ ತುಂಬಾ ಚೊಕ್ಕವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿ ಮಾಡಿರುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ರೂವಾರಿ ಬಂದು ನಮ್ಮ ಕಲ್ಪನಾ ಅವರು ನಮ್ಮ ಎಲ್ಲ ಹೆಣ್ಮಕ್ಳಿದ್ದಾರೆ, ಭಜನೆ ಮಾಡುವಂತವ್ರು. ಮತ್ತೆ ಯೂನಿಫಾರ್ಮ್ ಒಳಗೆ ಇಲ್ಲೊಂದು ಪಿಂಕ್ ಯೂನಿಫಾರ್ಮ್ ಇದೆ, ಬ್ಲೂ ಯೂನಿಫಾರ್ಮ್ ಇದೆ, ಏನು ಅಂತ ಕೇಳಿದಾಗ ಅವ್ರಿಗೆ ಖುಷಿ ಆಯ್ತು. ಒಂಥರ ಹೆಣ್ಮಕ್ಳು ಯಾಕೆ ಅಂದ್ರೆ ಮನೆ ಒಳಗಡೆ ಏನ್ ಮಾಡ್ತಾ ಅವ್ರ ಕೆಲಸ ಮುಗಿಯೋದೇ ಇಲ್ಲ ಹೆಣ್ಮಕ್ಳು ಲೇಡೀಸ್ಗೆ. ಜೆಂಟ್ಸ್ ಏನಿಲ್ಲ ಸ್ನಾನ ಮಾಡಿದ್ರೆ ಕೊಡ್ತಾರೆ. ಅಂದ್ರೆ ನಮ್ಗೆ ಆಗಲ್ಲ, ನಾನು ಕೂಡ ಬಿಟ್ಟು ಬರಕ್ಕಾಗಲ್ಲ, ಮನೆ ಎಲ್ಲ ಮುಗಿಸೇ ಬರ್ಬೇಕಾಗತ್ತೆ. ಅಂತದ್ರಲ್ಲಿ ಇವತ್ತು ಇಷ್ಟೊಂದು ಜನ ಸೇರ್ಕೊಂಡು ಒಂದು ಎಲ್ಲ ಮರೆತು ಮಹಿಳಾ ದಿನಾಚರಣೆಯ ಖುಷಿಯಿಂದ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳ ತಿಳಿಸ್ತಾ, ಅಮ್ಮ ಅವ್ರನ್ನ ನೋಡಿದಾಗ ಖುಷಿ ಆಯ್ತು. ಕಲ್ಪನಾ ಅವರ ಅತ್ತೆಯವರು ಅವ್ರು ಹೇಳ್ತಾ ಇದ್ರು, ನಮ್ಮ ಅತ್ತೆಯವ್ರ ಬೆಳಗ್ಗೆ ಇದ್ರೆ ಇಲ್ಲ ಏನೆಲ್ಲ ಮಾಡ್ತಾರೆ, ಎಷ್ಟು ಕೆಲಸ ಅವರೇ ಮಾಡ್ಕೊಳ್ತಾರೆ, ನಮ್ ಕೆಲಸ ನಾವೇ ಮಾಡ್ತಾ ಇರ್ಬೇಕು, ಜೊತೆಗೆ ನಾವು ಆಕ್ಟಿವ್ ಆಗಿರೋದ್ರಿಂದ ನಮ್ಗೊಂದಿಷ್ಟು ಕಾಯಿಲೆಗಳು ಬಂದ್ರೆ ಅವಾಗ ನಾವು ಆಕ್ಟಿವ್ ಆಗಿರ್ಬೋದಿಲ್ಲ. ಯಾವಾಗ ನಾವು ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಆಗ ಖಂಡಿತ ನಮ್ಮ ಆರೋಗ್ಯ ಕೆಡುತ್ತೆ. ನಾವ್ ಯಾರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅವ್ರು ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ಹೌದಲ್ವಾ? ಈಗ ನಾವ್ ಹೆಂಗಾಗಿರ್ತೀವಿ ಏನಾಗಿರ್ತೀವಿ ಅಂದ್ರೆ ಮುಂಚೆ ಎಲ್ಲ ನಮಗೂ ಗೊತ್ತು, ನಾವೆಲ್ಲ ಹೋಟೆಲಲ್ಲಿ ಕರಗ್ತೀವಿ, ಸಾಂಬಾರ್ಗೆ ಬಟ್ಟೆ ಹೋಗಿದ್ದೀವಿ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನ್ ರಾಜಕಾರಣಕ್ಕೆ ಬಂದ್ರೆ ಅವೇನು ಮಾಡಕ್ಕಾಗಲ್ಲ, ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಕೆಲ್ಸಕ್ಕೆ ಹೋಗುವಂತ ಬಗ್ಗೆ ಏನಿರ್ತಾರೆ ಎಲ್ಲರೂ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ನಮ್ಮ ಆರೋಗ್ಯನ ನೋಡ್ಕೊಳಕ್ಕಾಗಲ್ಲ. ಅದೇ ಸಮಯ ಸಂದರ್ಭ ಕೆಲವು ಸರಿ ಬೇರೆಯವ್ರ ಮೇಲೆ ನಾವು ಅವಲಂಬಿಸಬೇಕಾಗ್ತದೆ. ಆದ್ರೂ ಕೂಡ ಸಮಯ ಸಿಕ್ಕಿದಾಗ ನಮ್ಮ ಆರೋಗ್ಯನ ನೋಡ್ಕೋಬೇಕಾಗತ್ತೆ. ಒಂದಿಷ್ಟು ಯೋಗ, ಒಂದಿಷ್ಟು ವಾಕಿಂಗ್ ಎಲ್ಲ ಮಾಡ್ಬೇಕಾಗತ್ತೆ. ಯಾಕಂದ್ರೆ 10 ಜನ ಗಂಡಸರಿದ್ರು ಆ ಮನೆ ಒಂದೇ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮನೆ ತುಂಬಾ ಗಂಡಸರಿದ್ದಾರೆ, ಯಾರು ಬೇಜಾರು ಮಾಡ್ಕೊಂಬಂದು ಎಲ್ಲ ಹೆಣ್ಮಕ್ಳ ಮೇಲೆ ಖಂಡಿತ ಡಿಪೆಂಡ್ ಆಗಿರ್ತೀವಿ. ಹೆಣ್ಮಕ್ಳು ಒಂದಿನ ಊರಿಗೆ ಹೋದ್ರೆ ಅಥವಾ ಒಂದಿನ ಹುಷಾರಿಲ್ಲ ಮಲ್ಕೊಂಡ್ರೆ ಒಂದ್ ಪರಿಸ್ಥಿತಿ ನೋಡಕ್ಕಾಗಲ್ಲ. ನಮ್ಗೆ ಮಹಿಳೆ ಕುಟುಂಬದ ಒಂದು ಕಣ್ಣು. ಒಬ್ಬ ಮಹಿಳೆ ಒಂದು ವಿದ್ಯಾಭ್ಯಾಸವನ್ನ ಕಲಿತು ಒಂದು ಡಿಗ್ರಿ ಮಾಡ್ಕೊಂಡ್ರೆ ಇಡೀ ಆ ಕುಟುಂಬ ವಿದ್ಯಾವಂತ ಕುಟುಂಬ ಆಗುತ್ತೆ. ಮಕ್ಕಳ ಬಗ್ಗೆ ಕೇರ್ ಮಾಡುವಂತದ್ದು ಇರ್ಬೋದು, ಕುಟುಂಬದ ಬಗ್ಗೆ ಕೇರ್ ಮಾಡುವಂತದ್ದು ಇರ್ಬೋದು,
ಯಾರೇ ಕಷ್ಟದಲ್ಲಿದ್ದಾಗ ಕೇರ್ ಮಾಡಿ ಒಂದು ಒಳ್ಳೆ ಮಾತನಾಡಿ ಸಮಾಧಾನ ಮಾಡಿ ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬು ಕೆಲಸ ಮಾಡುವಂಥದ್ದು ಹೆಣ್ಮಗಳು. ಅಂತ ಒಂದು ಹೆಣ್ಮಗಳ ದಿನಾಚರಣೆ ಇವತ್ತು. ಇಂಥ ಒಂದು ಶುಭ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ. ಸುಮಾರು 4 ಕಾರ್ಯಕ್ರಮ ಮಹಿಳೆಯರದೇ ಇದೆ. ನನಗೆ ಖುಷಿ ಆಗುತ್ತೆ. ನಮ್ಮ ಹೆಣ್ಮಕ್ಳ ಬಗ್ಗೆ ಒಂದಿನಾದ್ರೂ ವರ್ಷದಲ್ಲಿ ನೆನ್ಕೊಂಡು ಅವ್ರಿಗೆ ಶುಭಾಶಯ ಹೇಳುವಂಥದ್ದು ಇರ್ಬೋದು, ಇತರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು, ಎಲ್ಲ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾವ್ ಹೆಣ್ಮಕ್ಳು ಏನೇ ಮಾಡಿದ್ರು ನಮ್ಮ ಹಿಂದೆ ನಮ್ಮ ಅಣ್ಣ ತಂದಿರ್ಬೇಕು. ಅವ್ರಿಗೆ ಇಲ್ಲ ಅಂದ್ರೆ ಯಾವ ಕೆಲಸ ಆಗಲ್ಲ. ಇವತ್ತು ಇಷ್ಟೊಂದು ಮಹಿಳಾ ದಿನಾಚರಣೆಯಲ್ಲಿ ಎಷ್ಟೊಂದು ಹೆಣ್ಮಕ್ಳು ಇದ್ದಾರೆ, ಆದ್ರೆ ಒಂದು ಅಂಟಿರೋ 4 ಜನ ಇದ್ದಾರೆ. ಇವಾಗ ಬೇಕು, ಅವ್ರ ಅವಶ್ಯಕತೆ ಅವ್ರ ಆಶೀರ್ವಾದ ನಮ್ಗಿರುತ್ತೆ. ಅವರು ಧೈರ್ಯ ಕೊಟ್ಟು ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಮಾತ್ರ ನಾವು ಕೂಡ ಒಂದು ಯಾವುದೇ ಒಂದು ಹೆಜ್ಜೆ ಇಟ್ಟರು ಕೂಡ ಅದು ಯಶಸ್ವಿಯಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಗಂಡ್ಮಕ್ಳು ನಮ್ಮನೇಲೆ ಉದಾಹರಣೆ ನಾನು ಹೇಳ್ಬೇಕು ಅಂತಂದ್ರೆ, ನಮ್ಮ ಮನೆಯವರು ಸುಮಾರು 30-35 ವರ್ಷದ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರಾಜಕೀಯವಾಗಿ ಗುರುಗಳಾಗಿರೋದಕ್ಕೆ ನಾನು ಇಷ್ಟೊಂದು ಕೆಲಸ ಮಾಡಕ್ಕಾಯ್ತು, ಸೇವೆ ಮಾಡಕ್ಕಾಯ್ತು. ಒಂದು ಇಡೀ ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರಲ್ಲಿ ಒಂದು ಮೇಯರ್ ಆಗಿ ಕೆಲಸ ಮಾಡಕ್ ಅವಕಾಶ ಆಯ್ತು. ಅವ್ರ ಪ್ರೋತ್ಸಾಹ, ಅವರ ಒಂದು ಬೆಂದಟ್ಟ ಒಂದು ಇದಿರುತ್ತಲ್ಲ ಶಕ್ತಿ, ಆ ಶಕ್ತಿ ಮುಂದೆ ನಮ್ಗೆ ಬೇರೆ ಯಾವುದು ಬೇಕಾಗಲ್ಲ. ಇವತ್ತು ಈ ಇಲ್ಲಿ ಬಂದಿದ್ದೀರಿ, ನಿಮ್ಮ ಮನೆಗಳಲ್ಲೆಲ್ಲ ಹೋಗ್ಬಾ ಅಂತ ಧೈರ್ಯ ಕೊಟ್ಟಿರ್ತೀವಿ, ನೀವು ಬಂದಿರ್ತೀರಿ, ಖುಷಿಯಾಗಿ ಅವ್ರು ಕಳ್ಸಿರ್ತಾರೆ. ನಿಜ, ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಬರ್ಬೇಕು. ಬರೋದಕ್ಕೆ ಮನೆಯಲ್ಲಿರುವಂತ ಗಂಡಸರ ಒಂದು ಆಶೀರ್ವಾದ, ಅವರ ಪ್ರೋತ್ಸಾಹ, ಅವರ ಬೆಂಬಲ ಇದ್ದ ಮಾತ್ರ ಒಂದು ಹೆಣ್ಮಗಳು ಯಶಸ್ಸಿನ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನುಭವ ಮಾತು. ಯಾವುದೇ ಹೆಣ್ಮಕ್ಳು ಕೂಡ ಈಗ ನಮ್ಮ ಮನೆಯವರು ನನಗೆ 1 ವರ್ಷ ಆಯ್ತು ನನ್ನಿಂದ ದೂರ ಆಗಿ. ಈಗ ನನಗೇನಾಗಿದೆ ಅಂದ್ರೆ ನನ್ನ ಶಕ್ತಿನೇ ಹೊರಗಿದೆ. ಆ ಗಂಡ ಅನ್ನೋ ಒಂದು ಇರುತ್ತೆ ನೋಡಿ, ಅದಕ್ಕಿರೋ ಶಕ್ತಿ ಬೇರೆ ಯಾವುದಕ್ಕೂ ಸಿಗಲ್ಲ. ಅದಿದ್ರೆ ಮಾತ್ರ ನಮ್ಗಳಿಗೆಲ್ಲ ಒಂದು ಶಕ್ತಿ, ಒಂದು ಸಂತೋಷ, ನೆಮ್ಮದಿ. ಇವತ್ತು ನಮ್ಮ ಹೆಣ್ಮಕ್ಳಿಗೆ ಎಲ್ಲರೂ ಭಗವಂತ ಒಳ್ಳೇದು ಮಾಡ್ಲಿ. 100 ಕಾಲ ಗಂಡ ಇಟ್ಟು ಜೊತೆಯಾಗಿರಿ. ಜೀವನದಲ್ಲಿ ಇವತ್ತಿರ್ತೀವಿ, ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಹಂಗಾಗಿ ಇವತ್ತಿದ್ದೀವಿ, ಸಂತೋಷವಾಗಿರಿ. ಸಾಯಂಕಾಲದವರೆಗೂ ಸಂತೋಷವಾಗಿರಿ, ಖುಷಿಯಾಗಿರಿ. ನಾಳೆ ಏನಾಗುತ್ತೋ ಪ್ರಪಂಚ ಗೊತ್ತಿಲ್ಲ. ಯುದ್ಧಗಳ ಬೇರೆ ಶುರುವಾಗಿದ್ದಾವೆ, ಏನಾಗುತ್ತೋ ಗೊತ್ತಿಲ್ಲ. ಇರೋ ತನಕ ಖುಷಿಯಾಗಿ ಸುಖವಾಗಿ ಕುಟುಂಬದ ಜೊತೆ ಚೆನ್ನಾಗಿದೆ ಅಂತ ನಾನು ಹೇಳ್ಕೊಡ್ತಾ, ಕಲ್ಪನಾ ಮೇಡಮ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕು. ಅವ್ರಿಗೂ ಯಜಮಾನಿ ಅವರು ಒಂದು ಮೊಮ್ಮಗಳದೊಂದು ಕಾರ್ಯಕ್ರಮ ಆಯ್ತು, ಅಮೆರಿಕೆಯಿಂದ ಬಂದು ಇಲ್ಲಿ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಕೊಡ್ತು, ಭರತನಾಟ್ಯ ಆಡ್ತು. ನಿಜವಾಗ್ಲೂ ನಮ್ಮ ಸಂಸ್ಕೃತಿನ ನಾವು ನೋಡಿ, ಅಮೆರಿಕದವರು ಕೂಡ ನಮ್ಮ ಸಂಸ್ಕೃತಿನ ಇಷ್ಟಪಡ್ತಾರೆ. ಅಮೆರಿಕ ಇವರು ಅಂತಲ್ಲ, ನಮ್ಮ ಯೋಗನ ನಮ್ಮ ಇಂಡಿಯಾದವರೇ ಫಸ್ಟ್ ಅದನ್ನ ಕಲ್ತಿದ್ದು ಮಾಡಿದ್ದು. ಆದ್ರೆ ಜಾಸ್ತಿ ಅದು ಉಪಯೋಗಿಸ್ಕೊಂಡಿದ್ದು ಪಾಲಿಕೆಗಳು. ಅವ್ರು ಉಪಯೋಗಿಸ್ಕೊಂಡು ನೋಡಿ, ನಮ್ಮ ಹೊಟ್ಟೆ ಇಸ್ಕೊಂಡು ಅವ್ರು ಶುರು ಮಾಡ್ತೀವಿ. ನಮ್ ಕಲ್ಚರ್ ಇದು, ನಾವು ಅವ್ರು ಮಾಡ್ತಾ ಇದ್ರೆ ನಾವೇ ಮಾಡ್ತೀವಿ. ಹಂಗೆ ನಮ್ಮ ಕಲ್ಚರ್, ಇಂಡಿಯಾ ಕಲ್ಚರ್ ತುಂಬಾ ಚೆನ್ನಾಗಿದೆ, ತುಂಬಾ ಶ್ರೀಮಂತವಾದಂಥದ್ದು. ಅದನ್ನ ನಾವು ಯಾವಾಗಲೂ ಕೂಡ ಬಿಟ್ಕೊಳಕ್ ಸಾಧ್ಯ ಇಲ್ಲ, ಬಿಟ್ಕೊಳಕ್ ಆಗೋದಿಲ್ಲ. ಅವರು ಮೊಮ್ಮಗಳು ಅಮೇರಿಕದಲ್ಲಿ ಭರತನಾಟ್ಯ ಅಲ್ಲೇ ಕಲ್ತಿದ್ದಂತೆ. ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಕೊಡ್ತು, ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ನನ್ನಂತೆ ಹೆಮ್ಮೆ ಅನಿಸ್ತು. ಆಮೇಲೆ ಕಲ್ಪನವರು ಅಷ್ಟೇ, ಅವ್ರ ಯಜಮಾನರು ಅಷ್ಟೇ. ಹೆಣ್ಮಕ್ಳು ರಾಜಕಾರಣದಲ್ಲಿರ್ಲಿ, ಡಾಕ್ಟರ್ಗಳಾಗಿರ್ಲಿ, ಸರ್ಕಾರಿ ಉದ್ಯೋಗದಲ್ಲಿರ್ಲಿ, ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಕೊನೆಗೆ ನಮ್ಮ ಪೌರ ಕಾರ್ಮಿಕರು ಕೂಡ ಇಡೀ ಬೆಂಗಳೂರನ್ನ ಸ್ವಚ್ಛವಾಗಿಟ್ಟಿದ್ದಾರೆ. ಆ ಹೆಣ್ಮಕ್ಳು ಕೂಡ ಸುಮಾರು 3 ಕಿಲೋಮೀಟರ್ 20% ಹೆಣ್ಮಕ್ಳಿಗೆ MLA ಕೊಡ್ತಾ ಇದ್ದಾರೆ, MP ಕೊಡ್ತಾ ಇದ್ದಾರೆ. ಕಾರಣ ಮಹಿಳೆ ಶಕ್ತಿವಂತೆ, ನಿಭಾಯಿಸ್ತಾಳೆ, ಯಶಸ್ವಿಯಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದಾಗ ಆ ಯಶಸ್ವಿಯಾಗಿ ತನ್ನ ಸೇವೆಯನ್ನ, ತನ್ನ ಕರ್ತವ್ಯವನ್ನ ಮಾಡ್ತಾಳೆ. ಅಂದ್ರೆ ತೊಟ್ಟು ತೂಗೋ ಕೈ ಜಗನು ತೂಗುತ್ತೆ ಮಾತಾಡೋದ. ನಮ್ ಚಿಂತೆಯನ್ನ ಮತ್ತು ಸ್ವಲ್ಪ ಹೊತ್ತು ಅದ್ರ ಯಾವುದೇ ಯೋಚನೆ ಇದ್ರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ತದಲ್ಲ, ಅದು ಎಷ್ಟೋ ಆರೋಗ್ಯ ತುಂಬಾ ಒಳ್ಳೇದಾಗುತ್ತೆ, ತುಂಬಾ ನಮ್ಗೆ ಉಪಯೋಗ ಬರುತ್ತೆ. ಒಳ್ಳೇದು ಮಾಡಿದ್ರು. ನಮ್ಮ MLA ಅವರು ಒಂದು ಒಳ್ಳೆ ಭದ್ರಕಾಳಿ ದೇವಸ್ಥಾನ ಮಾಡಿದ್ದಾರೆ. ಎಲ್ಲ ಕೇರಳ ಹೋಗ್ತದಂತೆ, ದೇವಸ್ಥಾನಕ್ಕೆ ಕೇರಳ ಹೋಗ್ತಾ ಇದ್ರಂತೆ. ಇಲ್ಲೇ ಯಾರೋ ಕೇಳಿದ್ರು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ.
ರಾತ್ರಿ ಹೋಗ್ಬಂದೆ ನಾನು ಈಗ ಮತ್ತೆ ಬರ್ತಾ ಇದ್ದಾರೆ ಈಗ ಹೋಗ್ತಾ ಇದ್ದೀನಿ. ನೀವು ಬೇರೆ ಪ್ರೋಗ್ರಾಮ್ ಎಲ್ಲಿ ಅಂದ್ರೆ ಕ್ಯಾನ್ಸಲ್ ಗೊತ್ತಿದೆ ಅನ್ಕೊಂಡು ಬಿಡಿಯೋರು ಮನುಷ್ಯನ ಚಿಂತೆ ಸಂಗೀತ ಫೇಸ್ಬುಕ್ಕಿಗೆ ಬಂದು ಚೆನ್ನಾಗಿರುತ್ತೆ. ಫೇಸ್ಬುಕ್ಕಿಗೆ ಬರೀ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸಾಕಾಗಲ್ಲ ಅವಾಗ. ಟೀ ಬಿದ್ದ ಒಳ್ಳೆ ವ್ಯಕ್ತಿ ನೋಡಿ, ಒಳ್ಳೆ ವ್ಯಕ್ತಿನ ಆಸೆ ಅಂತ ಅಷ್ಟೇ ನಮ್ಗೆ ಯಾರು ಓಟ್ ಹಾಕಿದ್ರೆ ನಿಮ್ಗೆ ಇಷ್ಟ ಎಲ್ಲರ ಆಶೀರ್ವಾದ